ಇದು ದರ್ಶನ್ಗೆ ಸಂಬಂಧಿಸಿದಂತಹ ಬಿಗ್ ಸ್ಟೋರಿ. ದರ್ಶನ್ ಮಾಡಿದ ಆ ಕೆಲಸಕ್ಕೆ ನೀವು ಕೂಡ ಶಾಕ್ ಆಗೋದು ಫಿಕ್ಸ್. ದರ್ಶನ್ ಫ್ಯಾನ್ಸ್ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಡಿವೋರ್ಸ್ ಫ್ಯಾನ್ಸ್ಗೆ ಒಳ್ಳೆ ಸುದ್ದಿಯನ್ನ ಕೊಟ್ಟಿರುವಂತಹ ದರ್ಶನ್ ಇದು ಡೆವಿಲ್ ಸಿನಿಮಾದ ಬಿಗ್ ಅಪ್ಡೇಟ್ಸ್. ಇತ್ತೀಚೆಗೆ ಜೈಲಿನಿಂದ ಹೊರಬಂದಂತಹ ದರ್ಶನ್ ಈಗ ಡೆವಿಲ್ ಸಿನಿಮಾ ಶೂಟಿಂಗ್ಗೆ ರೆಡಿ ಆಗಿರುವಂತಹ ಬಾಸ್. ಅಭಿಮಾನಿಗಳು ಕಾದು ಕುಳಿತಿದ್ದಂತಹ ಸಿನಿಮಾಗೆ ಡೇ ಬಾಸ್ ರೆಡಿ. ಎಸ್, ಡೇ ಬಾಸ್ ಅಭಿಮಾನಿಗಳು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಯಾಕಂತಂದ್ರೆ ಡೇ ಬಾಸ್ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಅವರ ಅಭಿಮಾನಿಗಳಿಗೆ. ಹಾಗಾದ್ರೆ ದರ್ಶನ್ ಏನು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಫ್ರೀಡಂ ಟಿವಿ ರಿವೀಲ್ ಮಾಡ್ತಾ ಇದೆ. ಮೈಸೂರಿನಲ್ಲಿ ಡೆವಿಲ್ ಸಿನಿಮಾ ಶೂಟಿಂಗ್ ಮಾರ್ಚ್ 12ರಿಂದ 15ರವರೆಗೆ ನಡೆಯುವಂತಹ ಶೂಟಿಂಗ್ ಇದು. ಸಿನಿಮಾ ಶೂಟಿಂಗ್ ಆಗಿ ತಂಡ ಸಿದ್ಧತೆಯನ್ನ ನಡೆಸಿದೆ. ಹಾಗಾದ್ರೆ ದರ್ಶನ್ ಭದ್ರತೆಗಾಗಿ ಖರ್ಚು ಮಾಡಿದ ಹಣವೆಷ್ಟು ಗೊತ್ತಾ? ಲಲಿತ್ ಮಹಲ್ ಅತಿಥಿ ಗೃಹದಲ್ಲಿ ಶೂಟಿಂಗ್ ಫಿಕ್ಸ್ ಆಗಿದೆ. ಶೂಟಿಂಗ್ಗೆ ಪೊಲೀಸ್ ಭದ್ರತೆ ನಿಯೋಜನೆ ಸುಮಾರು 1.64 ಲಕ್ಷ ಪೊಲೀಸ್ ಇಲಾಖೆಗೆ ಪಾವತಿ. ಜಯಮಾತಾ ಕಂಬೈನ್ಸ್ ಲಾಂಛನದಲ್ಲಿ ಸಿನಿಮಾ ನಿರ್ಮಾಣ. ಮಿಲನಾ ಪ್ರಕಾಶ್ ನಿರ್ದೇಶನದ ಈ ಒಂದು ಸಿನಿಮಾ ಡೆವಿಲ್. ಎಸ್, ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ನಂತರ ಬೇಲ್ ಮೇಲೆ ವಾಪಸ್ ಬಂದಾಗಿಂದ ಅವರ ಕ್ರೇಜ್ ಏನ್ ಕಮ್ಮಿ ಆಗಿಲ್ಲ. ಆಗ ಈಗ ಸುಬ್ಬಿ ವಿಚಾರ ಅಲ್ಲಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಹಾಗೆ ದರ್ಶನ್ ಸಿನಿಮಾ ಮಾಡ್ತಾ ಇದ್ದಾರಲ್ವಾ, ಆ ಒಂದು ಸಿನಿಮಾ ಡೆವಿಲ್ ಸಿನಿಮಾದ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇರುತ್ತೆ. ಮಾರ್ಚ್ 12ರಿಂದ 15ರವರೆಗೆ ಮೈಸೂರಿನಲ್ಲಿ ಶೂಟಿಂಗ್ ಮಾಡಲು ಅನುಮತಿ ಸಿಕ್ಕಿದೆ. ಮಾರ್ಚ್ 12ರಿಂದ ಮಾರ್ಚ್ 14ರವರೆಗೆ ಸರ್ಕಾರಿ ಅತಿಥಿ ಗೃಹದಲ್ಲಿ ಡೆವಿಲ್ ತಂಡ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಶೂಟಿಂಗ್ ಮಾಡೋಕೆ ರೆಡಿ ಆಗಿಬಿಟ್ಟಿದೆ. ಮಾರ್ಚ್ 15ರಂದು ಲಲಿತ್ ಮಹಲ್ ಪ್ಯಾಲೇಸ್ ನಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ಕೂಡ ಚಿತ್ರೀಕರಣ ನಡೆಯಲಿದೆ. ಕಾನೂನು ವ್ಯವಸ್ಥೆಯೇ ಡಿಸಿಪಿ ಮುತ್ತುರಾಜ್ ಚಿತ್ರೀಕರಣಕ್ಕೆ ಅನುಮತಿಯನ್ನ ನೀಡಿದ್ದಾರೆ. ಈ ಒಂದು ಗಳಿಗೆಯಲ್ಲಿ 10 ಮಂದಿ ಪೊಲೀಸ್ ಸಿಬ್ಬಂದಿಗಳು 32 ಸಿಬ್ಬಂದಿಗಳು ಸೇರಿ ಒಟ್ಟು ಟೋಟಲ್ ಶೂಟಿಂಗ್ ಜಾಗಕ್ಕೆ ಭದ್ರತೆಯನ್ನ ಕೊಡ್ತಾ ಇದ್ದಾರೆ. ಭದ್ರತೆ ಕೊಡುವಂತಹ ವಿಚಾರ ಕೊಡ್ತಾ ಇದ್ದಾರೆ. ಸೊ ದರ್ಶನ್ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ.